ಅಂದ್ರಲ್ಲ ಹಿಂಗೆ ಹಿಂದಕ್ಕೆ ಹೋಗ್ತೀರಾ? ಹಿಂದೆ ಬರೋ ಅವನು ಭಾಳ ಚೆನ್ನಾಗಿ ಮಾತಾಡಿಸ್ತೀರ ನಿಮ್ದೆಲ್ಲ ನೋಡಿದೀವಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಓಟೆಲ್ಲ ಲೆನ್ಸ್ ಬರ್ತಾ ಇದ್ದಾನೆ ನಾ ಹಿಂದೆ ಬೆಳಗ್ಗೆಯಿಂದ ಹಂಗೆ ಇದೆ, ಬೆಳಗ್ಗೆಯಿಂದ ಹಂಗೆ ಇದೆ. ಹಂಗೆ ಇದೆ ಲೈನ್ 42, 43 ಒಳಗೆ ಲೈನ್ ದೊಡ್ಡದಿದೆ. ಬ್ಲಾಕ್ ಹೋಗ್ತಾ ಇದೆ ನೋಡು, ಡಿಸ್ಟಾರ್ಟ್ ಮಾಡು, ಬ್ಲಾಕ್ ಹೋಗ್ತಾ ಇದೆ. ಡಿಸ್ಟಾರ್ಟ್ ಮಾಡಿದ್ಮೇಲೆ ಹೇಳ್ತಾರೆ. ಹಿಂದೆ ಬರೋ ದೀಪು. ಅಲ್ಲೇ ಹಾಕಲ್ಲ ಅವ್ರು ಬರಲ್ಲ ಗುರು. ಇನ್ನೂ ಓಟ್ ಹಾಕಿಲ್ಲ. ಎಲೆಕ್ಷನ್ ಕಮಿಷನ್ ಕೇಳಿ ಇವತ್ತು ಸಪ್ರೇಟ್ ಆಗಿ ನೀವೆಲ್ಲ ಇದೆ ಫಸ್ಟ್ ಎಲೆಕ್ಷನ್ ಮಾಡಬೇಡಿ ಸರ್ ಪ್ಲೀಸ್. ಕಂಪ್ಲೇಂಟ್ ಮಾಡಿ ಮೇಡಮ್. ಫಸ್ಟ್ ಎಲೆಕ್ಷನ್ ಅದಕ್ಕೆ ಯಾವ್ದು ಫಸ್ಟ್ ಎಲೆಕ್ಷನ್ ಫಸ್ಟ್ ಅಲ್ಲ ಸರ್, ಮತ್ತೆ ತುಂಬಾ ಇದೆ. ಮಾಡಬಾರ್ದು ಅಂದ್ರೆ ಮಾಡಬಾರ್ದು ಅಂತಾರೆ, ಓಟ್ ಹಾಕೋದೇನು ಮಾಡಲ್ಲ ದೂರದಿಂದ. ಓಕೆ ಓಕೆ. ಸಾಕಪ್ಪ, ಸಾಕು ಸರ್. ಓಟ್ ಹಾಕೋದು ತೋರಿಸೋದಿಲ್ಲ, ದೂರದಿಂದ ಎಲ್ಲರೂ ನೋಡಿ ಓಟ್ ಹಾಕೋದು ತೋರಿಸೋದಿಲ್ಲ ಬಿಡಿ. ಇಲ್ಲ ಸರ್, ಹೇಳ್ಬೇಡಿ, ಸೀಕ್ರೆಟ್ ಇರ್ತೀನಿ. ಒಂದೇ ಯಾವ್ದಾದ್ರು ಓದ್ತೀವಿ ಸರ್, ನಿಮ್ಗೆ ಇಷ್ಟ ಆಗಿರೋಂಥದ್ದು ಒಂದೇ ಓದ್ತೀನಿ.
ತಗೊಳ್ಬೇಕು. ನಿಮ್ಗೆ ಗೊತ್ತಾಗಲ್ಲ ನಾವೇನ್ ಪ್ರಶ್ನೆ ಖಂಡಿತ ಗೊತ್ತಾಗಲ್ಲ. ಜೂಟ್ ಹೋಗೋದು ಏನು ಗೊತ್ತಾಗಲ್ಲ. ಸ್ಟಾಪ್ ಮಾಡಪ್ಪ ಸಾಕು. ಆಯ್ತು ಬಿಡಿ ಮೇಡಮ್, ಆಗೋಯ್ತು ನಾನು. ಅವ್ರು ಹೊರಗಡೆ ಬಂದ್ಮೇಲೆ ಮುಗಿತು. I am also telling the same thing, no ma'am. ಸಾಕ್ಬಿಟ್ರ ಇದು ಫಸ್ಟ್ ಹೇಳ್ತೀನಿ ಹಾನಿ ಈ ಕಡೆ ಬಂದ್ಬಿಡಿ. ದೇಶಕ್ಕೆ ಒಳ್ಳೆದಾಗಲಿ, ನಮ್ಮನ್ನು ನಾವು ಚಲಾಯಿಸಬೇಕು, ಯಾರು ಇದರಿಂದ ವಿಮುಕ್ತರಾಗಬಾರ್ದು. ಅವಳು ನನ್ನ ಹೆಂಡತಿಗೆ ಅವಳು ಸ್ವಲ್ಪ ನಡೆಯೋಕ್ಕಾಗಲ್ಲ, ನನಗೆ ಆಗಲ್ಲ ಬರೋಕ್ಕಾಗಲ್ಲ ಅನ್ನೋ ತಪ್ಪು ಅದೆಲ್ಲ ಅನ್ಬಾರ್ದು. ಯಾಕೆ ನಮ್ಗೆ ಹತ್ತಿರದಲ್ಲೇ ಕೊಟ್ಟಿದ್ದಾರೆ, ಇಲ್ಲೇ ಪಕ್ಕದಲ್ಲೇ ಇರೋದು. ಬನ್ನಿ ನಮ್ಮ ಹಕ್ಕನ್ನು ಚಲಾಯಿಸೋಣ, ದೇಶಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಬಂದಿದ್ದೀವಿ. ಎಲ್ಲರೂ ಮಾಡಿದ್ದಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಈಗ ಕೇಳಿದೆ ಒಳಗಡೆ ಎಷ್ಟು % ಆಗಿದೆ ಅಂತ. ನಿಜವಾಗಲಿ ಈಗಾಗಲೇ 40% ಆಗಿದೆ. 250 ಜನಕ್ಕೂ ಹೆಚ್ಚಾಗಿ ನಮ್ಮ ಬೂತಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರು. ಖುಷಿಯಾಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ನಾಗರಿಕರಿಗೆ ಈಗ ಮತ ನೀಡಬೇಕು, ಮತ ಹಾಕಬೇಕು ಅನ್ನೋ ಮನೋಭಾವ ಬಂದಿದೆ, ಆ ಜಾಗೃತಿ ಬಂದಿದೆ. ಅದಕ್ಕೆ ನಾನು ಎಲ್ರಿಗೂ ನಮ್ಮ ಪ್ರಜೆಗಳಿಗೆ ಧನ್ಯವಾದ ಹೇಳ್ತೀನಿ. ದಯವಿಟ್ಟು ಯಾರು ತಪ್ಪಿಸ್ಕೋಬೇಡಿ. ಸಂಜೆ 5:30 6 ಗಂಟೆವರೆಗೂ ಇರುತ್ತೆ ಟೈಮು. ದಯವಿಟ್ಟು ಎಲ್ಲರೂ ಬಿಡುವು ಮಾಡ್ಕೊಂಡು ಬಂದು ನಿಮ್ಮ ಮತವನ್ನು ನೀವು ಚಲಾಯಿಸಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.